96,000 ಕುಟುಂಬಗಳಿಗೆ ಖಾತಾದಾರರು ಇರುವಂತ ಹಿನ್ನೆಲೆಯಲ್ಲಿ ಸುಮಾರು 24,000 ಕುಟುಂಬದವರು ಭೌತಿಕ ಖಾತವನ್ನ ಮಾಡಿಕೊಟ್ಟಿದ್ದಾರೆ ಸುಮಾರು 3 ವರ್ಷದಿಂದ. ಇನ್ನು ಮಿಕ್ಕಿದಂತೆ 70,000 ರೈತರು ತಮಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಏನು ಜಮೀನುಗಳು ನಿಮ್ಮ ತಾತನ ಹೆಸರು ನಿಮ್ಮ ತಂದೆಯ ಹೆಸರಲ್ಲಿದೆ, ಯಾವುದೇ ಒಂದು ಶ್ರಮ ಇಲ್ಲದೆ ನಾನು ನಿಮ್ಮ ಜೊತೆ ನಿಂತು ಭೌತಿಕ ಖಾತವನ್ನ ನಿಮ್ಮ ಹೆಸರಿಗೆ ತರಂತ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ತಯಾರಿದ್ದೇನೆ. ನಾನು ನಿಮ್ಮಲ್ಲಿ ಮನವಿ ಮಾಡೋದೇನೆಂದ್ರೆ, ದಾಖಲಾತಿ ಸಮೇತ ನಮ್ಮ ಆರೈಗಳನ್ನ ನೀವು ಭೇಟಿ ಮಾಡಿಕೊಂಡು ತದನಂತರ ತಹಸೀಲ್ದಾರ್ ಹತ್ರ ಬಂದ್ರೆ ನಿಮಗೆ ಭೌತಿಕ ಖಾತವನ್ನ 1 ತಿಂಗಳಲ್ಲಿ ನಾನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೇನೆ ಇವತ್ತಿನ ದಿನ ನಿಮ್ಮ ಗಮನಕ್ಕೆ ಸುಮಾರು 480 ಎಕರೆಯಷ್ಟು 480 ಎಕರೆ, 1 ಎಕರೆಗೆ 20 ಸೈಟ್ ಮಾಡ್ಬೋದು. 8,000 ಸೈಟ್ಸ್ಗಳಿಗೋಸ್ಕರ ಆಶ್ರಯದ ಯೋಜನೆಯಡಿ ಗುರುತಿಸಿ ಆ ಪ್ರಯತ್ನದಲ್ಲಿ ಹೊರಟಿದ್ದೇನೆ. ಈಗ ನನ್ನ ಕೈಲಿ 70 ಎಕರೆಯಷ್ಟು ತಯಾರಿದೆ. ಇನ್ನು ಮಿಕ್ಕಿದಂತ 400 ಎಕರೆನ ಒಂದೊಂದೇ ಹಂತದಲ್ಲಿ ಅತಿ ಶೀಘ್ರದಲ್ಲೇ ಆಶ್ರಯದ ಹೆಸರಿನಲ್ಲಿ ಪ್ರತಿಯೊಬ್ಬರಿಗೂ ಸೈಟ್ನ ಬಡವರಿಗೆ, ದೀನ ದಲಿತರಿಗೆ, ರೈತಾಪಿ ಕುಟುಂಬ ವರ್ಗದವರಿಗೆ, ನಿವೇಶನ ರಹಿತರಿಗೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕೆಲವು ಜಾಗಗಳು ಬಂಡೆಗಳು ಇರೋದ್ರಿಂದ ಅವನ್ನ ಕ್ಲೀನ್ ಮಾಡಿಕೊಂಡು ಹೇಗಾದ್ರೂ ಮಾಡಿ ನಿಮ್ಗೆ ಸೈಟ್ನ ಮಾಡೋಂಥ ಪ್ರಕ್ರಿಯೆಯನ್ನ ಮಾಡಿಕೊಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ದಿನ ನನ್ನ ಆಸೆ ಏನು ಅಂತ ಅಂದ್ರೆ, ರೈತಾಪಿ ಕುಟುಂಬ ವರ್ಗದವರು ತಹಸೀಲ್ದಾರ್ ಆಫೀಸರ್ ತಿರುಗಬಾರ್ದು, ಅಧಿಕಾರಿ ವೃಂದದವರ ಗದಪ್ರಾಯಕ್ಕೆ ನೀವು ಸಿಲುಕಬಾರದು ಅಂತ ಹೇಳಿ ವಿಶೇಷವಾಗಿ ಸ್ವತಃ ನನ್ನ ಒಂದು ಏನು ಆಸಕ್ತಿ ಇದೆ, ನನ್ನ ರೈತಾಪಿ ಕುಟುಂಬ ವರ್ಗದವರಿಗೆ, ಬಡವರಿಗೆ, ದೀನ ದಲಿತರಿಗೆ ನಿಮ್ಮ ಜಮೀನುಗಳನ್ನು ಯಾವುದೇ ವ್ಯಾಜ್ಯ ಇಲ್ಲದೆ ನಿಮಗೆ ಹಕ್ಕು ಕೊಡುವಂತ ಒಂದು ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನೀವೆಲ್ಲ ಸಹಕಾರ ಕೊಟ್ರೆ ನಾನು ನಿಮ್ ಜೊತೆ ಇರ್ತೇನೆ ಅನ್ನೋ ಮಾತನ್ನ ಹೇಳಿ, ಮತ್ತೊಮ್ಮೆ ಏನು 1 to 5 ಇಂದ ಹಿಡಿದು ದುರಸ್ತಿಯಿಂದ ಹಿಡಿದು ಭೌತಿಕ ಖಾತದಿಂದ ಹಿಡಿದು ಇವತ್ತು ನಾವು ಮಾಡುವಂತ ತಿದ್ದುಪಡಿಯಿಂದ ಹಿಡಿದು ಬಗರುಕುಂಬೆಯಿಂದ ಹಿಡಿದು ಎಲ್ಲ ಒಂದು ವಿಚಾರಗಳನ್ನ ಇನ್ನ 6 ತಿಂಗಳಲ್ಲಿ ಆದಷ್ಟು ನಿಮಗೆ ಒಂದು ವ್ಯವಸ್ಥೆಯ ಹಂತದಲ್ಲಿ ಯಾವುದೇ ಒಂದು ಅಡಚಣೆ ಇಲ್ಲದೆ ನಿಮ್ಮ ಮನೆ ಬಾಗಿಲಿಗೆ ತಲುಪುವಂತ ಪ್ರಯತ್ನವನ್ನ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳ ಸಮೇತವಾಗಿ ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ ಅನ್ನೋ ಮಾತನ್ನು ಹೇಳುತ್ತಾ ನಿಮ್ಗೆಲ್ಲ ವಂದಿಸುತ್ತಾ ಇವತ್ತು